ನಮಸ್ಕಾರ ಸರ್, ನಾನು ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ. ಆದಿತ್ಯ ರಾಜ್ ಕ್ಯಾಪಿಟಲ್ ಬಾಲರಾಜ್ ಮಾನೆ ಅವರು ಈಗ ಜಾಮೀನು ಪಡೆದಿದ್ದಾರೆ. ಜಾಮೀನು ಸಿಗುವಂತೆ ನೋಡ್ಕೊಂಡವ್ರು ಯಾರು, ಯಾವ ರೀತಿ ಜಾಮೀನು ಸಿಗ್ತದೋ. ಇಷ್ಟೊಂದು ದೊಡ್ಡ ಹಗರಣ CID ವಶದಲ್ಲಿದೆ, ತನಿಖೆ ಮಾಡ್ತಾಯಿದ್ದಾರೆ, ಲುಕ್ಔಟ್ ನೋಟಿಸ್ ಕಳಿಸಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಜಾಮೀನು ಹೆಂಗೆ ಸಿಕ್ತು, ಅದು ಭಾಳ ಆಶ್ಚರ್ಯಕರ ಸಂಗತಿ. ಅದು ಇನ್ನು ಮುಂದೆ ಅದನ್ನು FIR ರದ್ದು ಕೋರಿನೂ ಹೋಗ್ತಾರೆ. ಆವಾಗ ಈ ಎಲ್ಲ ಪ್ರಕರಣ ಏನು ಮಾಡ್ದಂಗಾತು, ಗುಡ್ಡ ಅಡ್ಡಿ ಇಲ್ಲಿ ತೆಗೆದಂಗಾತು. ನಿಮ್ಮ KPID ಆ್ಯಕ್ಟಲ್ಲಿ ಹೋಯ್ತು, ನಂತರ ಬರ್ಡ್ಸ್ ಆ್ಯಕ್ಟಲ್ಲಿ ಹೋಯ್ತು. ಹಿಡಿಯೋದು ಮಾತ್ರವಲ್ಲ, ತನಿಖೆ ಮಾತುವುದು. ನಂತರ ಜಾಮೀನು ಸಿಕ್ಕ ನಂತರ ಯಾವ್ಯಾವ ಕರಾರುವಾಕ್ಯಾಗಿ ಜಾಮೀನು ಸಿಕ್ಕಿದೆ, ಅದಕ್ಕೆ ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸ್ಬೋದು. ಅದು ಮಾಡ್ತಾ ಇಲ್ಲ ಅಂತಂದರೆ ಇಲ್ಲಿ ಮಾಡಿ ಏನು ಉಪಯೋಗ? ಈಗ ಆದಿತ್ಯ ರಾಜ್ ಕ್ಯಾಪಿಟಲ್ ಅವರು ನನಗೆ ಯಾರೂ ಏನು ಮಾಡುವಂಥ ಏನಿಲ್ಲ, ನನಗೆ ಭಾಳ ಬೇಲ್ದಲ್ಲಿ ಭಾಳ ರಿಲೀಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನು ಶಿವಾನಂದ ನೀಲನ್ ಅವ್ರಿಗೇನು ಬೇಲ್ ಕಂಡೀಷನ್ಸ್ ಹಾಕಿದ್ರು, ಅದೇ ಕಂಡೀಷನ್ಸ್ ಅವ್ರಿಗೆ ಹಾಕಿದ್ದಾರೆ. ಅದಕ್ಕೆ ಮತ್ತೆ CIDದವರು ಅವ್ರು ಜಿಲ್ಲಾಧಿಕಾರಿಗೆ ಹೇಳಿ ಒಂದು ಮೀಟಿಂಗ್ ಮಾಡಬೇಕು ಅಂತ CIDದವ್ರು ಮೀಟಿಂಗ್ ಮಾಡಲಿ, ಯಾವ ರೀತಿ ಬೇಲ್ ಸಿಕ್ಕಿದೆ ಅಂತೇಳಿ. ಹಿಡಿದದ್ದು ಮಾತವಲ್ಲ, ಬೇಲ್ ಸಿಕ್ಕಿದ್ದು ಭಾಳ ಮಹತ್ವದ್ದು. ಇಲ್ಲಿ KPID ಆ್ಯಕ್ಟ್ ಪ್ರಕಾರ ಅಥವಾ ಬರ್ಡ್ಸ್ ಆ್ಯಕ್ಟ್ ಪ್ರಕಾರ ಠೇವಣಿದಾರ ದುಡ್ಡನ್ನು ಸಿಗೋಂಗಿಲ್ಲ. ಅದು ರದ್ದು ಕೋರಿ ಇನ್ನು ಮಂತ್ರಿಮಂಡಲದವ್ರು ಅದನ್ನು ವಿಚಾರ ಮಾಡಬೇಕು. ಠೇವಣಿದಾರ ಹಣ ಸಿಗ್ತಾ ಇಲ್ಲ. ಯಾವಾಗ ನೀವು AC ನೇತೃತ್ವದಲ್ಲಿ ಏನು ತನಿಖೆ ಮಾಡ್ತಾರೆ ಒಂದೂ ಕರೆಕ್ಟಾಗಿಲ್ಲ. ಮತ್ತು CIDದವ್ರು ಏನು ತನಿಖೆ ಮಾಡಿದರೆ ಅವು ಕೂಡ ಸರಿಯಾಗಿ ಬಂದು ಮುಟ್ಟಿಲ್ಲ. ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಹೀಗಾಗಿ ಬಾಲರಾಜ್ ಮಾನೆ ಅವರಿಗೆ ಏನು ಬೇಲ್ ಸಿಕ್ಕಿದೆ, ಉಳಿದವರಿಗೆ 6 ಮಂದಿ ಮೇಲೆ ನಾವು FIR ಮಾಡಿದೆ ಅಂತ ಹೇಳಿದರೆ 3 ಕಂಪ್ನಿ. DC ಅವರೇ ಹೇಳಿದರು, ನಗರ ಆಯುಕ್ತರು ಹೇಳಿದರು, ಅವ್ರು 3 ಮಂದಿ ಅವ್ರಿಗೂ ಬೇಲ್ ಸಿಗ್ತೈತೆ. ಅದು ಮಾಡ್ದಂಗೆ ಏನಾಯ್ತು? ಒಬ್ಬ ದರೋಡೆಕೋರ ಓಡಿ ಹೋದಾಗ ನೀವು ಬಿಂಬಿಸಿದ್ರಿ ಯಾವಾಗ ಎಲ್ಲ ಲುಕ್ಔಟ್ ನೋಟಿಸ್ ತೆಗೆದ ಅಂತೇಳಿ. ಅವ್ರು ಎಲ್ಲಿ ಹೋಗಿರಲಿಲ್ಲ. ರಾಜಸ್ಥಾನಕ್ಕೆ ಹೋದ್ರಂದರೆ ಅಲ್ಲಿ ಹೋದ್ರಂದು ಇಲ್ಲ, ಎಲ್ಲಿ ಹೋಗಿರಲಿಲ್ಲ. ಅವರು ಬೇಲಿಗಾಗಿ ಪ್ರಯತ್ನ ಮಾಡ್ತಾಯಿದ್ರು, ಬೇಂಚನ್ನು ಹುಡುಕಾಡ್ತಿದ್ರು. ಬೇಲ್ ಸಿಕ್ಕಿದೆ. ಇಂಥ ಎಡವಟ್ಟುಗಳು ಮುಂದೆ ಆಗಬಾರ್ದಂತ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಗಮನಿಸಬೇಕಾಗ್ತದೆ, CIDದವರು ಗಮನಿಸಬೇಕಾಗ್ತದೆ. ನಾನು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಸಿವಾಗಲಿ. ನಮಸ್ಕಾರ.